ಗರ್ಭವತಿ ಸವತಿ ಮಗಳು ಭಾಗ 13ರಲ್ಲಿ ಸತ್ಹೋಗಿದ್ದಾಳೆ ಅಂತ ಅನ್ಕೊಂಡಿರೋ ನಂದಿನಿ ಬದುಕಿ ಶವಾಗಾರದಿಂದ ಹೊರಗಡೆ ಬರ್ತಾಳೆ. ತನ್ ಮಗುನ ನೋಡಿ ಅಳ್ತಾ ಇರ್ತಾಳೆ. ತನ್ ಗಂಡ ಸತ್ಹೋಗಿರೋ ವಿಷಯನ ನರ್ಸ್ ಮೂಲಕ ತಿಳ್ಕೊಂಡು ಆ ಮಗುನ ಎತ್ಕೊಂಡು ಅತ್ತೆ ಮನೆಗೆ ಬರ್ತಾಳೆ. ಸತ್ಹೋಗಿರೋ ತನ್ ಗಂಡ ಮನೋಹರ್ನ ಶವ ತಗೊಂಡು ಅಲ್ಲಿರೋರೆಲ್ಲರೂ ಸ್ಮಶಾನಕ್ಕೆ ಬರ್ತಾರೆ. ತನ್ ಗಂಡನ್ ಜೊತೆಗೆ ತನ್ನನ್ನೂ ಹಾಗೆ ತನ್ ಮಗುನೂ ಸಹ ಸುಟ್ಟುಬಿಡಿ ಅಂತ ನಂದಿನಿ ಅಲ್ಲಿರೋ ದೊಡ್ಡೋರ್ನ ಕೇಳ್ಕೊತಾಳೆ. ಅಲ್ಲಿರೋ ದೊಡ್ಡೋರೇನ್ ಹೇಳಿದ್ರು? ನಂದಿನಿ ಅತ್ತೆ ಮಾವ ಒಪ್ಕೊಳ್ತಾರಾ ಇಲ್ವಾ ಅನ್ನೋದನ್ನ ಗರ್ಭವತಿ ಸವತಿ ಮಗಳು ಭಾಗ 14ರಲ್ಲಿ ಈಗ ನಾವು ತಿಳ್ಕೊಳ್ಳೋಣ. ನೋಡಮ್ಮ, ನಿನ್ ಸಮಸ್ಯೆಗಳೇನಿದ್ರು ಕೂಡ ಆಮೇಲೆ ಕುತ್ಕೊಂಡ್ ಮಾತಾಡೋಣ. ಮೊದ್ಲು ನಿನ್ ಗಂಡ ಸತ್ತೋಗಿರೋದಕ್ಕೆ ಮಾಡ್ಬೇಕಾಗಿರೋ ಅಂತ್ಯಕ್ರಿಯೆಗಳನ್ನ ಮಾಡೋದಿಕ್ ಬಿಡು. ಅಯ್ಯ, ನನ್ ಗಂಡನ್ ಜೊತೆ ನನ್ ಮಗುನ ಕೂಡ ಸುಟ್ಬಿಡಿ. ಬೇಡ ರೀ, ಆ ತಪ್ಪು ಮಾತ್ರ ಮಾಡ್ಬೇಡಿ. ನನ್ ಮಗ ಪುಣ್ಯಾತ್ಮ, ಇವಳಿಂದಾನೇ ಅವನ್ ಸತ್ತಿದ್ದು. ಇವಳು ಹುಟ್ಟಿದ ಮನೆಯಿಂದ ಇನ್ನ ಬರಲ್ಲ ಅಂತ ಅವಳ ಬಗ್ಗನೆ ಯೋಚನೆ ಮಾಡಿ ಸತ್ತೋಗ್ಬಿಟ್ಟ. ಆಗ ಅಲ್ಗೆ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾನೆ. ನೀವೇ ಬಲವಂತವಾಗಿ ನಿಮ್ ಮಗನಿಗೆ ವಿಷ ಕುಡಿಸಿ ಸಾಯಿಸಿದೀರಾ ಅಂತ ನಿಮ್ ಸೊಸೆ ನಿಮ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಮಾತಿಗೆ ಅಲ್ಲಿರೋರ್ ಎಲ್ರೂ ಶಾಕ್ ಆಗ್ತಾರೆ. ಜೊತೆಗೆ ನಂದಿನಿಗೂ ಶಾಕ್ ಆಗುತ್ತೆ. ಆಗ ನಂದಿನಿ ತನ್ನೊಳಗೆ ಹೀಗನ್ಕೋತಾಳೆ, ನಾನ್ಯಾವಾಗ ಕೇಸಿಟ್ಟೆ? ಹಾಸ್ಪಿಟಲ್ ಇದ್ದ ನನಗೆ ನನ್ ಗಂಡ ಸತ್ತಿದ್ ವಿಷಯ ಗೊತ್ತಾಗಿ ಅಳ್ತಾ ಇರೋ ನನ್ ಮಗುನ ತಗೊಂಡು ನಾನಿಲ್ಲಿ ಓಡೋಡಿ ಬಂದೆ. ನಾನ್ ಯಾವ ಪೊಲೀಸ್ ಸ್ಟೇಷನ್ಗೂ ಹೋಗಿಲ್ಲ, ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಯೋಚಿಸ್ತಿರ್ತಾಳೆ. ಎಲ್ಲಾದ್ರೂ ಯಾರಾದ್ರೂ ಹೊಟ್ಟೆಲುಟ್ಟಿದ್ ಮಗುಗೆ ವಿಷ ಕೊಟ್ಟು ಸಾಯಿಸ್ತಾರ? ಅದೆಲ್ಲ ಸುಳ್ಳು. ಮನೋಹರ್ ನೀವ್ ಹೆತ್ತ ಮಗ ಅಲ್ವಂತೆ? ಅನಾಥಾಶ್ರಮದಿಂದ ತಿಲಕ್ನ ಕರ್ಕೊಂಡ್ ಬಂದು ನೀವು ಸಾಕೊಂಡಿದ್ರಂತೆ. ಆಸ್ತಿಗೋಸ್ಕರ ಈಗ ನೀವು ಮನೋಹರ್ನ ಸಾಯಿಸಿದ ಹಾಗೇನೆ ಆಗ ನೀವು ತಿಲಕ್ನು ಸಾಯಿಸಿರಬಹುದಲ್ವಾ? ಇದೆಲ್ಲ ನಿಜ ತಾನೇ? ಇನ್ಸ್ಪೆಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡು ಎಲ್ರಿಗೂ ಮತ್ತೆ ಶಾಕ್ ಆಗುತ್ತೆ. ನಂದಿನಿನೂ ಸಹ ಅವ್ರನ್ನ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಮನೋಹರ್ ತಾಯಿ ತನ್ನ ಮನ್ಸಲ್ಲೇನೆ ಹೀಗನ್ಕೋತಾಳೆ, ಮನೋಹರ್ ಸತ್ತಿದ್ರಿಂದ ಈ ವಿಷಯ ಎಲ್ಲ ಹೆಂಗಪ್ಪ ಆಚೆ ಬರ್ತಿದೆ? ಇದೆಲ್ಲ ಇವಳಿಗೆ ಹೆಂಗ್ ಗೊತ್ತಾಯ್ತು? ಆದ್ರೂ ನನ್ ಮಗ ಇವಳನ್ನ ಸಂದೇಹ ಪಟ್ಟು ಹೊಡೆದಿದ್ದಕ್ಕೆ ಮಂಗಮ್ಮ ಶಪಥ ಮಾಡಿ ಇವಳು ಹುಟ್ಟಿದ ಮನೆಗೆ ಹೋದ್ಲಲ್ವಾ? ಅವಾಗಿಂದ ಮತ್ತೆ ಒಂದ್ಸಲನೂ ಇವಳು ಮನೆಗ್ ಬಂದಿಲ್ಲ. ಮನೋಹರ್ ಬಗ್ಗೆ ಯೋಚನೆನೂ ಮಾಡಿಲ್ಲ. ಆದ್ರೆ ಇವಳಿಗೆ ವಿಷಯ ಎಲ್ಲ ಹೆಂಗ್ ಗೊತ್ತಾಯ್ತು? ಪೊಲೀಸರಿಗೆ ಹೆಂಗ್ ಹೇಳಿದ್ಲಪ್ಪ? ಇವ್ರನ್ನ ಕೂಡ ಸಾಯಿಸ್ಬಿಟ್ಟು ಚೆನ್ನಾಗಿ ಈ ಆಸ್ತಿ ಎಲ್ಲ ಅನುಭವಿಸ್ತಾ ಮಹಾರಾಜ ತರ ನನ್ ಗಂಡ, ಮಹಾರಾಣಿ ತರ ನಾನು, ನನ್ ಮಗ ಪಟ್ಟಾಭಿ ಯುವರಾಜ ತರ ಇರ್ತೀವಿ ಅಂತ ಅನ್ಕೊಂಡ್ರೆ ಇವಳು ಏನೋ ಕೇಸ್ ಹಾಕಿ ನನ್ ಮೇಲೆ ಸಿಕ್ಕಾಕ್ಸಿದಾಳೆ. ಸರ್, ನಮ್ಮೇಲಿರೋ ಸೇಡ್ಗೆ ಯಾರೋ ನಿಮ್ ಮುಂದೆ ಬಂದು ಎಲ್ಲ ಸುಳ್ಳು ಹೇಳಿದ್ದಾರೆ. ಇದ್ಯಾವುದು ನಿಜ ಅಲ್ಲ ಅಂತ ಮನೋಹರ್ ತಂದೆ ಹೇಳ್ತಾನೆ. ಆದ್ರೂ ಈ ವಿಷಯ ಎಲ್ಲ ನನ್ಗೆ ಸರಿಯಾಗಿ ಗೊತ್ತಿಲ್ಲ ರೀ. ನಾನ್ ನಿಮ್ ಹತ್ರ ಬಂದೇ ಇಲ್ಲ, ನಿಮ್ ಕಂಪ್ಲೇಂಟು ಕೊಟ್ಟಿಲ್ಲ. ಇಷ್ಟಕ್ಕೂ ನೀವ್ಯಾರು? ತುಂಬಾನೇ ಮಾತಾಡ್ತಾ ಇದ್ದೀರಾ. ಇದ್ರಲ್ಲಿ ನಿಮ್ ಕೈವಾಡನೂ ಇದ್ಯಾ ಹೇಗೆ? ಅದೇನ್ ಸರ್ ಹೀಗಂದ್ಬಿಟ್ರಿ? ಇವಳೇ ಅಲ್ವಾ ನಮ್ ಮನೋಹರ್ ಹೆಂಡ್ತಿ, ನಮ್ ಸೊಸೆ ನಂದಿನಿ. ಇವರು ನಿಮ್ ಸೊಸೆ ಆದ್ರೆ ಮತ್ತೆ ಅವರು? ಇನ್ಸ್ಪೆಕ್ಟರ್ ಹೀಗೆ ಹೇಳ್ತಿದ್ದ ಹಾಗೆ ನಂದಿನಿ ಅದ್ಯಾರು ಅಂತ ಆ ಕಡೆ ನೋಡ್ತಾಳೆ. ಮನೋಹರ್ ತಂದೆ ತಾಯಿನೂ ನೋಡ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಅಲ್ಲೊಬ್ಬ ಹೆಂಗ್ಸು ಅಳ್ತಾ ತುಂಬಾ ನೋವಿನಿಂದ 6 ವರ್ಷದ ಮಗುನ ಕರ್ಕೊಂಡು ಅಲ್ಲಿಗೆ ಬರ್ತಾಳೆ. ಅಲ್ಲಿ ನೋಡ್ತಾ ಇರೋ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಅಲ್ಲಿ ಎಲ್ರಿಗೂ ಇದು ವಿಚಿತ್ರ ಅನ್ನಿಸ್ತಿರುತ್ತೆ. ಆಗ ಮನೋಹರ್ ತಂದೆ ತಾಯಿ ಹೀಗಂತಾರೆ, ರಾಧಿಕಾ, ನೀನು ನನ್ ಮಗನ್ ಹೆಂಡ್ತಿನ ಯಾವಾಗ ನಿನ್ನ ಮದ್ವೆ ಮಾಡ್ಕೊಂಡ? ಎಲ್ ಮಾಡ್ಕೊಂಡ? ಹೆಂಗ್ ಮಾಡ್ಕೊಂಡ? ಅದು ಅಲ್ದೆ ನಮ್ ಮಗನ್ಗೆ ನಾನೇ ವಿಷ ಕೊಟ್ಟು ಸಾಯಿಸಿದೀನಿ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ಯಂತೆ. ಇವ್ರು ಗೊತ್ತಾ ನಿಮ್ಗೆ? ಇವಳು ಪಕ್ಕದ ಮನೆ ರಾಧಿಕಾ ಅಂತ ಗೊತ್ತು. ಆಗಾಗ ನಮ್ಮ ಮನೆಗ್ ಬರ್ತಾ ಇದ್ದ ನನ್ ಮಗನ್ ಫ್ರೆಂಡ್ ಅನ್ನೋ ರಾಧಿಕಾ ಅಂತ ಗೊತ್ತು. ಗಂಡ ಬಿಟ್ಟಿರೋ ಒಬ್ಬ ಹೆಂಗ್ಸಾಗಿ ಗೊತ್ತು. ಒಂದ್ ಮಗುಗೆ ತಾಯಿ ಅಂತ ಗೊತ್ತು. ಅಷ್ಟ್ ಬಿಟ್ರೆ ಇವಳು ನನ್ ಮಗನ ಮದ್ವೆ ಆಗಿ ಅವನಿಗೆ ಹೆಂಡತಿಯಾಗಿ ನಮ್ಗೆ ಸೊಸೆ ಅಂತ ಗೊತ್ತಿಲ್ಲ ಸರ್. ಅಯ್ಯ, ದೊಡ್ಡವರ ಆಶೀರ್ವಾದದಿಂದ ವೇದ ಮಂತ್ರ ಓದಿ ನಮ್ ಕಣ್ ಮುಂದೆ ತಾಳಿ ಕಟ್ಟಿದ್ದು ಅಲ್ಲಿ ನಿಂತ್ಕೊಂಡಿದ್ದಾಳಲ್ವಾ, ಆ ಹುಡುಗಿಗೆ ರೀ. ಅವಳು ನಮ್ ಸೊಸೆ, ಅದು ನಮ್ ಮೊಮ್ಮಗ. ಅದೇನೇ ಇದ್ರು ನೀವು ಮನೇಲಿ ಮಾತಾಡ್ಕೊಳ್ಳಿ. ಮೊದ್ಲು ಇಲ್ಲಿಂದ ಸರ್ಕೊಳ್ಳಿ. ಮನೋಹರ್ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಯಾವುದೇ ಜಗಳ ಇಲ್ಲದೆ ನೀವು ಅಂತ್ಯಕ್ರಿಯೆ ಮಾಡಿ ಇಲ್ಲಿಂದ ಹೊರಡಿ ಅಂತ ಹೇಳ್ತಾ ಇದ್ದ ಹಾಗೆ ಆಂಬ್ಯುಲೆನ್ಸ್ ಮತ್ತೆ ಇಬ್ರು ಅಟೆಂಡರ್ ಅಲ್ಲಿಗೆ ಬರ್ತಾರೆ. ಚಿತೆ ಮೇಲೆ ಮಲಗಿಸಿರೋ ಶವನ ತಗೊಂಡು ಅಲ್ಲಿಂದ ಇನ್ಸ್ಪೆಕ್ಟರ್ ಹೊರಟೋಗ್ತಾರೆ. ಇನ್ನೊಂದ್ ಕಡೆಗೆ ಅಪರ್ಣ ಹಾಗೋ ಹೀಗೋ ಮಾಡಿ ಒಂದು ಊರ್ನ ಸೇರ್ಕೋತಾಳೆ. ಅಲ್ಲಿ ಅಷ್ಟೊಂದೇನು ಜನ ಇರಲ್ಲ. ಅಲ್ಲಿ ತುಂಬಾ ಮನೆಗಳು ಖಾಲಿಯಾಗೇ ಕಾಣಿಸ್ತಾ ಇರುತ್ತವೆ. ಹೆಂಗೋ ಹಂಗ್ ಕಷ್ಟ ಪಡ್ತಾ ಈ ಊರ್ ಬಂದ್ ಸೇರ್ಕೊಂಡೆ.
ಆದ್ರೆ ಈ ಊರಲ್ಲಿ ಯಾರು ಜನನೇ ಕಾಣಿಸ್ತಿಲ್ಲ. ಎಲ್ಲ ಮನೆ ಖಾಲಿಯಾಗಿದೆ. ಹಶುವೇನೋ ಜಾಸ್ತಿ ಆಗ್ತಿದೆ. 2 ದಿನದಿಂದ ಊಟ ಇಲ್ಲ, ಏನೂ ಇಲ್ಲ. ಇವತ್ತು ಏನೂ ಇಲ್ಲ ಅಂದ್ರೆ ಅಷ್ಟೇ, ಸತ್ತೋಗ್ಬಿಡ್ತೀನಿ ಅಂತ ಅಪರ್ಣ ಅನ್ಕೊಳ್ತಾ ಸುತ್ತಲೂ ನೋಡ್ತಾ ಮುಂದೆ ಹೋಗ್ತಾಳೆ. ಹಾಗೆ ಮುಂದೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಮನೆ ಹತ್ರ ಹೊರಗಡೆ ಕಟ್ಟೆ ಮೇಲೆ ಒಬ್ಬ ಮುದುಕಿ ಅಡುಗೆ ಮಾಡ್ತಾ ಇರೋದ್ ಕಾಣಿಸ್ತಾ ಇರುತ್ತೆ. ಆಗ ಏನು ಯೋಚನೆ ಮಾಡದೆ ಅಪರ್ಣ ತಕ್ಷಣಕ್ಕೆ ಜೋರಾಗಿ ನಡೀತಾ ಆ ಮುದುಕಿ ಹತ್ರಕ್ಕೆ ಹೋಗ್ತಾಳೆ. ಆ ಮುದುಕಿ ಅಪರ್ಣನ ನೋಡ್ತಾಳೆ. ಏನೇ ಬಿತ್ರಿ, ಹಂಗ್ ನೋಡ್ತಿದ್ಯಾ? ನೀನು ಕಳ್ತನ ಮಾಡಕ್ಕೆ ನನ್ ಮನೇಲೇನೂ ಇಲ್ಲ, ನನ್ ಮೇಲೇನೂ ಏನೂ ಇಲ್ಲ. ಹೋಗು ಹೋಗು, ನೋಡಿ ಸಾಕು. ಅಯ್ಯೋ ಅಜ್ಜಿ, ನಾನು ಕಳ್ತನ ಮಾಡಕ್ ಬಂದಿಲ್ಲ. ತುಂಬಾ ಹಶ್ವಾಗ್ತಾ ಇದೆ, ಸ್ವಲ್ಪ ಊಟ ಹಾಕು. ನೋಡಕ್ ಹಂದಿ ತರ ಇದ್ಯಾ? ಕಷ್ಟಪಟ್ಟು ಕೆಲ್ಸ ಮಾಡಕ್ ಕಷ್ಟ ಅಂತ ಇವಾಗೇನು ಕೇಳ್ಕೊಂಡ್ ತಿನ್ನೋ ಶುರು ಮಾಡಿದ್ಯಾ? ನಾಚಿಕೆ ಆಗಲ್ವಾ? ಮನುಷ್ಯಳಾಗ್ ಬೇರೆ ಹುಟ್ಟಿದ್ಯಾ, ಅದ್ರಲ್ ಬೇರೆ ಹೆಂಗಸು. ಹೀಗೆ ಆ ಮುದುಕಿ ಮಾತಾಡ್ತಾ ಇದ್ರೆ ಅಪರ್ಣನ್ಗೆ ಮನ್ಸಲ್ಲಿ ತುಂಬಾ ನೋವಾಗುತ್ತೆ. ಅಳ್ತಾಳೆ. ಅದೇ ನೋವಲ್ಲಿ ಅಪರ್ಣ ಆ ಮುದುಕಿನ ಹೀಗೆ ಕೇಳ್ತಾಳೆ. ನನ್ ಮನೆಗೂ ಕೇಳ್ಕೊಂಡ್ ತಿನ್ನೋರ್ ಬಂದಾಗ ನಾನು ಹಿಂಗೆ ತುಂಬಾ ಜಾಸ್ತಿ ಬಾಯಿ ಹಾಕೊಂಡು ಬೈತಿದ್ದೀನಿ, ಅವಮಾನ ಮಾಡಿದೀನಿ. ಪಾಪ ಅವಳು ಅವತ್ತಿನ ಎಷ್ಟು ಕಷ್ಟಪಟ್ಲೋ. ನೀನೆಲ್ಲಿದ್ರು ನನಗ್ ಕ್ಷಮಿಸಮ್ಮ. ನಿನ್ ಬಗ್ಗೆ ನಾನು ಆ ತರ ಮಾತಾಡಿರ್ಬಾರ್ದು. ಹೀಗ್ ಅನ್ಕೊಳ್ತಾ ಅಪರ್ಣ ನೋವು ಮಾಡ್ಕೊಳ್ತಾಳೆ. ನೀನ್ ಇಲ್ಲಿಂದ ಹೋಗಲ್ವೇನೆ? ಕಟ್ಟಿಗೆ ಎತ್ಕೊಂಡು ಹೊಡಿಬೇಕಾ, ಇಲ್ಲ ಹೋಗ್ತೀಯಾ ನೀನೆ? ಅಜ್ಜಿ, ಹಂಗೆಲ್ಲ ಮಾತಾಡ್ಬೇಡ ಅಜ್ಜಿ. 2-3 ದಿನದೆಲ್ಲ ಊಟ ಇಲ್ಲ, ತುಂಬಾ ಹಶ್ವಾಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಊಟ ಹಾಕು. ಹಾಗಾದ್ರೆ ದುಡ್ಡಿದ್ಯಾ? ದುಡ್ಡಿದ್ರೇನೆ ಊಟ ಹಾಕ್ತೀನಿ, ಇಲ್ಲ ಅಂದ್ರೆ ಹಾಕಲ್ಲ. ಹೋಗು, ಇಲ್ಲಿಂದ್ರ ಹೋಗು. ನನ್ನ ಅವತಾರ ನೋಡಿ ಮಾತಾಡಜ್ಜಿ. ನನ್ನ ಹತ್ರ ದುಡ್ಡಿರತ್ತ ಏನಜ್ಜಿ ನೀನು? ದುಡ್ಡಿಲ್ಲ ಅಂದ್ರೆ ಊಟ ಹಾಕಲ್ಲ. ಅಜ್ಜಿ, ಏನಾದ್ರೂ ಕೆಲ್ಸ ಇದ್ರೆ ಹೇಳೆ, ಮಾಡ್ತೀನಿ. ಅವಾಗಾದ್ರೂ ಸ್ವಲ್ಪ ಊಟ ಹಾಕು. ಅಪರ್ಣ ಹೀಗಂದ ತಕ್ಷಣ ಆ ಮುದುಕಿ ಯೋಚನೆ ಮಾಡ್ತಾಳೆ. ಮನೆ ಮುಂದಿರುವ ಮಣ್ಣಿನ ಬಿಂದಿಗೆಗಳಿಗೆ ನೀರ್ ಹಾಕಕ್ಕೆ ನನ್ ಕೈಲಾಗಲ್ಲ. ನೀರ್ ತರ್ಬೇಕಂದ್ರೆ ಕಿಲೋಮೀಟರ್ ದೂರ ಹೋಗ್ಬೇಕು. ಹೆಂಗೋ ಇವಳು ಕೆಲ್ಸ ಮಾಡ್ತೀನಂತವಳೆ. ಇವಳಿಗೆ ಕೆಲ್ಸ ಹೇಳೋಣ. ಕೆಲ್ಸ ಮಾಡಿದ್ಮೇಲೆ ಸ್ವಲ್ಪ ಊಟ ಹಾಕಿ ಸ್ವಲ್ಪ ನೀರ್ ಕಟ್ಟಿ ಕಳ್ಸೋಣ. ನನ್ ಕೈಲಾಗದೆ ಇರೋದು ಅವಳ ಕೈಲಿ ಮಾಡ್ಸೋಣ ಅಂತ ಆ ಮುದುಕಿ ಮನ್ಸಲ್ಲಿ ಅನ್ಕೋತಾಳೆ. ಆಮೇಲೆ ಅಪರ್ಣನ್ಗೆ ಹೀಗಂತಾಳೆ. ನೋಡು, ಅಲ್ಲಿ ಬಿಂದಿಗೆ ಇದೆ, ಅದನ್ನ ತಗೊಂಡು ಹೋಗ್ತಾ ಇದ್ರೆ ದಾರಿಯಲ್ಲಿ ಒಂದು ಬಾವಿ ಬರುತ್ತೆ. ಅಲ್ಲಿ ನೀರ್ ತಗೊಂಡು ಮನೇಲಿರುವ ಮಣ್ಣಿನ ಬಿಂದಿಗೆ ತುಂಬಿಸು. ಆಗ ನಿನ್ಗೆ ಊಟ ಹಾಕ್ತೀನಿ, ಸ್ವಲ್ಪ ನೀರ್ ಕೊಡ್ತೀನಿ. ಇಲ್ಲ ಅಂದ್ರೆ ಇಲ್ಲಿಂದ ಹೋಗ್ಬಿಡು. ಹಸಿವನ್ನ ತೀರಿಸ್ಕೊಳ್ಳೋದಕ್ಕೆ ಅಪರ್ಣ ತನ್ನ ಹೊಟ್ಟೆಲಿ ಶಕ್ತಿ ಇಲ್ಲ ಅಂದ್ರೂ ನಿಧಾನವಾಗಿ ಬಿಂದಿಗೆನ ತಗೊಂಡು ತನ್ನ ನೆತ್ತಿ ಮೇಲೆ ಇಟ್ಕೊಂಡು ಹಾಗೆ ನಿಧಾನವಾಗಿ ನಡೀತಾ ಮುಂದಕ್ಕೆ ಹೋಗ್ತಾಳೆ. ಸ್ವಲ್ಪ ದೂರದಲ್ಲಿ ಅವಳಿಗೆ ಒಂದು ಬಾವಿ ಕಾಣಿಸುತ್ತೆ. ಆ ಬಾವಿಯಿಂದ ನೀರು ಸೇದ್ಕೊಂಡು ಬಿಂದಿಗೆ ತುಂಬಿಸ್ಕೊಂಡು ಬಿಂದಿಗೆನ ನೆತ್ತಿ ಮೇಲೆ ಇಟ್ಕೊಂಡು ಹಾಗೆ ನಿಧಾನವಾಗಿ ವಾಪಸ್ ಬರ್ತಾಳೆ. ಇನ್ನೊಂದ್ ಕಡೆಗೆ ಸೋಕ್ನ ಭಯಂಕರವಾದ ಕೋಣೆ. ಗ್ಲಾಸ್ನಿಂದ ಹಾವನ್ನ ಹೊರಗಡೆ ತೆಗೆದು ಸೋಕ್ ಕೈಯಲ್ಲಿ ಹಿಡ್ಕೊಳ್ತಾನೆ. ಗೀತಾ ಭಯ ಪಡ್ತಾ ಇರ್ತಾಳೆ. ಸೋಕ್ ಕೈಯಲ್ಲಿರೋ ಹಾವು ಬುಸ್ಕುಡ್ತಾ ಅವನನ್ನ ಕಚ್ಚುತ್ತೆ. ಕಚ್ಚಿದ್ದಕ್ಕೆ ಗೀತನಿಗೆ ಹೆದರಿಕೆ ಆಗುತ್ತೆ. ಸೋಕ್ ಕರ್ಕಶವಾಗಿ ನಗ್ತಾನೆ. ಹಾಗ್ ನಕ್ಕಿದ್ದಕ್ಕೆ ಭೂಮಿ ಒಂದ್ಸಾರಿ ನಡುಗಿತ್ತರ ಅನ್ಸುತ್ತೆ. ಈಗಿವನು ಮನುಷ್ಯ ಅಲ್ಲ, ಮಾನವ ಮೃಗ. ಕೋರಿಕೆ ಅನ್ನೋ ದಾಹದಲ್ಲಿರೋ ರಾಕ್ಷಸ. ಇವನಿಗೆ ಬುದ್ಧಿ ಹೇಳೋನ್ ಯಾರಿದಾನೋ, ಎಲ್ಲಿದಾನೋ, ಯಾವಾಗ ಬರ್ತಾನೋ, ಇದನ್ನೆಲ್ಲ ಆ ದೇವ್ರೇ ನೋಡ್ಕೋಬೇಕು ಅಂತ ಅಲ್ಲಿರೋ ಆ ಹುಡುಗ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಗೀತಾ, ಬಾ ಗೀತಾ, ನಾವು ಪ್ರೀತಿಸೋದ್ ಬೇಡ, ನಾವು ಮದ್ವೆ ಆಗೋದ್ ಬೇಡ, ನಾವಿಬ್ರು ಒಂದ್ ಒಪ್ಪಂದಕ್ಕೆ ಬರೋಣ. ಬಾ ಗೀತಾ, ನನ್ ಪಕ್ಕಕ್ ಬಾ. ಸತ್ರು ಪರವಾಗಿಲ್ಲ, ನಿನಗ್ ಮಾತ್ರ ನಾನ್ ಸಿಗಲ್ಲ. ನಾನ್ ಏನ್ ಮಾಡಿದ್ರು ನಿನ್ ಹತ್ರ ಬರಲ್ಲ, ನಿನ್ ಪಕ್ಕದಲ್ಲಿ ಮಲ್ಕೊಳ್ಳಲ್ಲ. ಹಾಗಾದ್ರೆ ಸಾಯಿ ಅಂತ ಹೇಳ್ತಾ ಸೋಕ್ ಬುಸ್ಗುಡ್ತಾ ಇರೋ ಹಾವನ್ನ ಗೀತನ್ ಮೇಲೆ ಎಸಿತಾನೆ. ಆ ಹಾವು ಗಾಳಿಲ್ ಹಾರ್ತಾ ಗೀತನಿಂದ ಸ್ವಲ್ಪ ದೂರದಲ್ಲಿ ಬೀಳುತ್ತೆ. ಹಾವು ಬುಸ್ಗುಡ್ತಾ ಇರುತ್ತೆ. ಗೀತಾ ಭಯಪಡ್ತಾ ಆ ಹಾವನ್ನ ನೋಡ್ತಾ ಇರ್ತಾಳೆ. ಅದನ್ನ ನೋಡಿ ಸೋಕ್ ಜೋರಾಗಿ ನಗ್ತಾ ಇರ್ತಾನೆ. ಆ ಹಾವಿಂದ ತಪ್ಸ್ಕೊಳ್ಳೋದಕ್ಕೆ ಗೀತಾ ಆ ಕೋಣೆಲಿರೋ ಒಂದ್ ಟೇಬಲ್ ಹತ್ರಕ್ಕೆ ಓಡ್ತಾಳೆ. ಆಗ ಟೇಬಲ್ಗೆ ತಾಕುತ್ತೆ. ಅಷ್ಟೇ, ಆ ಟೇಬಲ್ ಮೇಲಿರೋ ಚೇಳಿನ ಗ್ಲಾಸ್ ಬಿದ್ದು ಒಡೆದೋಗುತ್ತೆ. ಇಷ್ಟೊತ್ತು ನಿನ್ನ ಸಾಯಿಸೋದಕ್ಕೆ ಬರೀ ಹಾವು ಮಾತ್ರ ಇತ್ತು, ಆದ್ರೆ ಈಗ ಚೇಳುನು ಬಂದ್ಬಿಡ್ತು. ಒಪ್ಕೋ ಗೀತಾ, ನಿನ್ಗೆ ಏನೂ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನಿನ್ನ ನಾನು ಮಹಾರಾಣಿ ಮಾಡ್ತೀನಿ.
ನಿನಗೇನ್ ಬೇಕೋ ಅದು ಬಂದು ನಿನ್ ಕಾಲ್ ಹತ್ರನೇ ಬೀಳೋ ಹಾಗೆ ಮಾಡ್ತೀನಿ. ನೀನು ಯಾರನ್ನ ಸಾಯಿಸ್ಬೇಕಂದ್ರೂ ನಾನು ಸಾಯಿಸ್ತೀನಿ. ಕೊನೆಗೆ ನೀನು ಮಂತ್ರಿ ಆಗ್ಬೇಕಂದ್ರೂ ಮಾಡ್ತೀನಿ ಕಣೆ. ಚಿಚಿ ನಿನ್ ಮುಖಕ್ ಬೆಂಕಿ ಅಕ್ಕ. ಅಂತ ಅಳ್ತಾ ಗೀತಾ ಅಲ್ಲಿಂದ ಓಡ್ತಾಳೆ. ಆ ಕೋಣೆಲಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಗೀತನ್ ಹತ್ರ ಬುಸ್ಗೊಡ್ತಾ ಇರೋ ಹಾವು, ಕಚ್ಚೋ ತರನೇ ನೋಡ್ತಾ ಇರೋ ಚೇಳು ಬರ್ತಾ ಇರುತ್ತವೆ. ಗೀತಾ ಹೆದರ್ತಾ ಇರ್ತಾಳೆ. ಇನ್ನು ಇದಾದ್ಮೇಲೆ ಏನಾಯ್ತು ಅಂತ ಗರ್ಭವತಿ ಸವತಿ ಮಗಳು ಭಾಗ 15ರಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.